ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಬಡವರ ಪರ ಕೆಲಸ ಮಾಡ್ತಾ ಇದೆ. ಆ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ಏನು ಫಲಾನುಭವಿಗಳು ಉಚಿತ ಸುಧಾರಿತ ಉಪಕರಣಗಳನ್ನು ಪಡೆದಿದ್ದೀರಿ, ಅದರಲ್ಲಿ ನೀವು ಮರಗೆಲಸದಲ್ಲಿರ್ಬೋದು, ಗಾರೆ ಕೆಲಸ, ಎಲೆಕ್ಟ್ರಿಷಿಯನ್ನು, ಜನರಲ್ ಇಂಜಿನಿಯರಿಂಗು, ಬುಟ್ಟಿ ಎಣೆಯ ಕಸುಬಿನ ಉಪಕರಣ ಪಡೆದಿದ್ದೀರಿ. ನೀವು ಈ ಉಪಕರಣಗಳಿಂದ ನಿಮ್ಮ ಬದುಕನ್ನು ಸುಧಾರಿಸಿಕೊಂಡು ಸ್ವಾವಲಂಬಿತ ಸ್ವಾಭಿಮಾನಿ ವ್ಯಕ್ತಿಗಳಾಗಿ ಸಮಾಜದ ಮುನ್ನೆಲೆಗೆ ನೀವು ಮತ್ತೆ ನಿಮ್ಮ ಮಕ್ಕಳನ್ನ ಕರೆತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕರೆ ನೀಡಲಿಕ್ಕೆ ಬಯಸ್ತೀನಿ. ತಾವು ಈ ಕೆಲಸವನ್ನ ಮಾಡ್ಕೊಂಡು ಬಂದಿರೋದ್ರಿಂದ ತಮ್ಮ ಕುಟುಂಬನ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಈಗಿನ ಆಧುನಿಕ ಉಪಕರಣಗಳು ನಿಮ್ಮ ಹತ್ರ ಇಲ್ಲ. ಆ ಆಧುನಿಕ ಉಪಕರಣಗಳನ್ನು ನಮ್ಮ ಸರ್ಕಾರ ಉಚಿತವಾಗಿ ನಿಮಗೆ ಕೊಟ್ಟಿದೆ. ಇದರ ಸದುದ್ದೇಶ ನೀವು ಯಾಕೆ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನೀವು ಎಲ್ಲರೂ ನನ್ನ ತಂದೆಯಿಂದ ಹಿಡಿದು ನಿಮ್ಮ ತಂದೆಯಿಂದ ಹಿಡಿದು ಎಲ್ಲರೂ ಕಷ್ಟಪಟ್ಟಿರೋದು ಹಿಂದೆ ನಮ್ಮ ದೇಶದ ಏನು ನಮ್ಮ ಸಂಪ್ರದಾಯದಲ್ಲಿ ಹೇಗೆ ನಮ್ಮ ಹಿರಿಯರು ನಾವು ಪಟ್ಟಂಥ ಕಷ್ಟವನ್ನ ಏನನ್ಕೊಂಡು ಯೋಚನೆ ಮಾಡ್ತೀವಿ, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತಲ್ವಾ. ನಿಮ್ಮ ತಂದೆ ನಿಮಗೆ ಯೋಚನೆ ಮಾಡಿದ್ರು, ನೀವು ನಿಮ್ಮ ಮಕ್ಕಳಿಗೆ ಯೋಚನೆ ಮಾಡ್ತೀವಿ. ನಮ್ಮ ತಂದೆ ನನಗೆ ಮಾಡಿದ್ರು, ನಾನು ನಮ್ಮ ಮಕ್ಕಳಿಗೆ ಯೋಚನೆ ಮಾಡ್ತೀವಿ. ಹಾಗಾಗಿ ನಮ್ಮ ಸರ್ಕಾರ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರ ಕಷ್ಟಗಳನ್ನು ಅರಿತು ಅವರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿದ್ದರಿಂದ ಅವರು ಇವತ್ತು ಈ ಯೋಜನೆಗಳಿಗೆ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತು 181 ಫಲಾನುಭವಿಗಳಿಗೆ ಸುಮಾರು 14 ಲಕ್ಷದ ವೆಚ್ಚದ ಇವತ್ತು ಈ ಉಪಕರಣಗಳನ್ನು ವಿತರಣೆ ಮಾಡ್ತಾ ಇದ್ದು 14,48,500 ರೂಪಾಯಿನ ಈ ಯೋಜನೆ ಮೊತ್ತ ಆಗಿದೆ. ಇದರ ಇಂದ ಬರುವ ಆದಾಯದಲ್ಲಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಕೇಳ್ಕೊಂತೀನಿ. ಉತ್ತಮವಾದ ಶಿಕ್ಷಣವನ್ನು